ಈಗಾಗಲೇ 25/4/2025 ವೈಡಿ ಕುಣ್ಣಿಬಾವಿ ಅಂತ ನಿವೃತ್ತ ಉಪಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಧಾರವಾಡರವರು ತಾಲೂಕ್ ಪಂಚಾಯತಿ ಕಚೇರಿಗೆ ಅಕೌಂಟ್ಸ್ ಆಫೀಸರ್ ಮೇಲೆ ಏರ್ದನಿಯಲ್ಲಿ ಮಾತಾಡುತ್ತಿರುವಾಗ ಅವರು ಈ ಹಿಂದೆನೂ ಬಹಳಷ್ಟು ಕಚೇರಿಗಳಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಕಚೇರಿಗಳಲ್ಲಿ ಏರ್ದನಿಯಲ್ಲಿ ಮಾತಾಡೋದು ವಾತಾವರಣವನ್ನು ಅಲ್ಲಿ ಭಯ ಉಂಟು ಮಾಡಿಸೋದು, ಸರ್ಕಾರಿ ವೇಳೆ ಹಾಳು ಮಾಡೋದು, ಸರ್ಕಾರಿ ಅಧಿಕಾರಿಗಳಿಗೆ ಭಯ ಉಂಟಿಸೋದು ಅಂಥ ಕೆಲಸಗಳಲ್ಲಿ ನಿರತರಾಗಿದ್ದರು. ಅವರು ಬ್ಲ್ಯಾಕ್ಮೇಲಿಂಗ್ ದಂಧೆ ಮತ್ತು ಹಣ ವಸೂಲಿ ಮಾಡೋದು, ಲಾಬಿಗೋಸ್ಕರ ಮತ್ತು ಸ್ವಹಿತಾಸಕ್ತಿಗೋಸ್ಕರವನ್ನು ಅರ್ಜಿಗಳನ್ನು ಹಾಕುವಂತ ಮಾಡ್ತಿದ್ರು. ಸದ್ರಿ ಅವತ್ತಿನ ದಿನ ಬಂದಾಗ ನಾನು ಈ ಥರ ಮಾಡೋದು ನೀವು ಸರಿಯಲ್ಲ ಅಂತೇಳಿ ನಾನು ಮಾತಾಡಿದಾಗ ಅವ್ರಿಗೆ ನನಗೆ ವಾದ ವಿವಾದಗಳು ನಡೆದು ಅವರು ನನ್ನ ಮೇಲೆ ಮಾತಾಡಿದಂಥ ವಿಷಯಗಳನ್ನು ಈಗಾಗಲೇ ಸಬರ್ಬನ್ ಉಪನಗರ ಪೊಲೀಸ್ ಠಾಣೆ ಧಾರವಾಡದಲ್ಲಿ ಜಾತಿ ನಿಂದನೆ ಮತ್ತು ನಮ್ಮ ದಬ್ಬಾಳಿಕೆ ಮತ್ತು ಜೀವ ಬೆದರಿಕೆ ಮತ್ತು ನನ್ನ ಕೈಗೆ ಹೊಡೆದು ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಂಥ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಾನು ಉಪನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿದ್ದೈತಿ. ಆದರೆ ವಿಷಾದನೀಯ ಸಂಗತಿ ಏನಂದರೆ ಇವತ್ತಿನವರೆಗೂ ಇವತ್ತು ತಾರೀಕು ನಿಯರ್ಲಿ 1 ವೀಕ್ ಆಗ್ಲಿಕ್ಕೆ ಬಂತು. 1 ವೀಕ್ ಆಗ್ಲಿಕ್ಕೆ ಬಂದ್ರೂ ಇದುವರೆಗೂ ಅವ್ರ ಬಂಧನ ಆಗಿಲ್ಲ ಅನ್ನೋದೇ ವಿಷಾದನೀಯ ಸಂಗತಿ. ಆದ ಕಾರಣ ನಾವು ಹೋರಾಟಕ್ಕೆ ಇಳಿದಿದ್ವಿ. ಸದರಿ ವ್ಯಕ್ತಿ ಏನಾದಾರಲ್ಲ ವೈಡಿ ಕುಣ್ಣಿಬಾವಿ ಅವರ ಆದಷ್ಟು ಬೇಗನೆ ಬಂಧನವಾಗಬೇಕು ಮತ್ತು ಸದರಿ ಅವರು ಏನು ಬ್ಲ್ಯಾಕ್ಮೇಲಿಂಗ್ ದಂಧೆ ನಡೆಸ್ಯಾರ ಜಿಲ್ಲೆದೊಳಗೆ, ನಮ್ಮದು ಒಂದೇ ಜಿಲ್ಲೆಯಲ್ಲ, ಗದಗ, ಬಿಜಾಪುರ, ಬಾಗಲಕೋಟೆ, ಹಾವೇರಿ, ಬೆಳಗಾವಿ ಎಲ್ಲ ಕಡೆಯೂ ಅವರ ಧಾರವಾಡ ಸಹಿತ ಅರ್ಜಿಗಳನ್ನು ಹಾಕೋದು, ಅಧಿಕಾರಿಗಳನ್ನು ಹೆದರಿಸೋದು, ಲಾಬಿಗೋಸ್ಕರ ಮಾಡೋದು ಮತ್ತು ಹಂತವಾಗಿ ಅವರ ಕಡೆಯಿಂದ ಲೆಟರ್ ಹಾಕೋದು. ಒಂದು ಅರ್ಜಿ ಕೊಟ್ಟರೆ ಇಲ್ಲಿ ಅಷ್ಟೇ ಕೊಡಬೇಕು, ಇಲ್ಲ ಇಡೀ ಜಿಲ್ಲಾಕ್ಕೂ ಇಡೀ ಎಲ್ಲ ತಾಲೂಕುಗಳನ್ನು ಅರ್ಜಿ ಹಾಕಿ ಹೆದರಿಸೋದು. ಅಂದರೆ ಬೇರೆ ಅಧಿಕಾರಿಗಳನ್ನು ಹೆದರಿಸುವಂಥ ತಂತ್ರಗಳನ್ನು ಉಪಯೋಗಿಸಿ ಅವರಿಂದ ದುಡ್ಡು ವಸೂಲಿ ಮಾಡುವಂಥ ದಂಧೆಗಳನ್ನು ನಡೆಸಿದ್ರು. ಅದನ್ನೆಲ್ಲ ನಾವು ವಿರೋಧಿಸಿ ಇಂಥ ಕೆಲಸಗಳಲ್ಲಿ ಪ್ರವೃತ್ತ ಅದಾನಂತ ತಿಳ್ಕೊಂಡೇ ಇವತ್ತಿನ ದಿನ ಅವನ ಬ್ಲ್ಯಾಕ್ ಪಟ್ಟಿಗೆ ಹಾಕಿಸ್ಬೇಕು. ಅವನಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅರ್ಜಿಗಳ ಒಳಗೆ, ಅದನ್ನು ತಾವು ಪರಿಶೀಲಿಸ್ರಿ, ಅವನನ್ನು ಬ್ಲ್ಯಾಕ್ ಪಟ್ಟಿಗೆ ಹಾಕ್ರಿ, ಯಾವುದೇ ಸರ್ಕಾರಿ ಕಚೇರಿಗಳಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವೆಲ್ಲರಿಗೂ ಹೋರಾಟಕ್ಕೆ ಇಳಿದಿದ್ದೀವಿ. ನಮ್ಮ ಹೋರಾಟ ವೈಡಿ ಕುಣ್ಣಿಬಾವಿ ಬಂಧನ ಆಗಲೇಬೇಕು. ಅದರ ಜೊತೆಗೆ ಅವರು ಕಪ್ಪು ಪಟ್ಟಿಗೆ ಸರ್ಕಾರದ ಮಟ್ಟದೊಳಗೆ ಮಾಹಿತಿ ಆಯೋಗದಲ್ಲಿ ಆಯಿತು, ಸರ್ಕಾರದ ಮಟ್ಟದೊಳಗೆ ನಮ್ಮ ಇಲಾಖೆ ಒಳಗೂ ಕಪ್ಪು ಪಟ್ಟಿಗೆ ಸೇರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಹೋರಾಟಕ್ಕೆ ಇಳಿದೀವಿ. ಈ ಹೋರಾಟ ನಮಗೆ ನ್ಯಾಯ ಸಿಗುವವರೆಗೂ ಮತ್ತು ನಮಗೆ ನ್ಯಾಯ ಸಿಕ್ಕು ಮೇಲಾಧಿಕಾರಿಗಳಿಂದ ಇದಕ್ಕೆ ಭರವಸೆ ಕೊಡುವವರೆಗೂ ನಾವು ಇದನ್ನು ಹೋರಾಟ ಮುಂದುವರಿಸ್ತೇವೆ ಅಂತ ಹೇಳಿ ಇನ್ನೂ ಏನೂ ತೊಗೊಂಡಿಲ್ಲ ಸರ್. ಅದೇ ವಿಷಾದನೀಯ ಸಂಗತಿ. ಇವತ್ತಿನ ದಿನ ನಾವು ಮಾನ್ಯ ಕಮಿಷನರ್ಗೆ ಮತ್ತು ACP ಸರ್ ಅವರಿಗೆ ಕೂಡ ಪತ್ರ ಮುಖಾಂತರ ಅಲ್ಲಿ ಪತ್ರ ಕೊಡುವ ಮೂಲಕ ನಾವು ಅವರಿಗೆ ಮನವಿ ಮಾಡಿಕೊಂಡು ಹೊಂಟೇವಿ ಸರ್. ನಾವು 28ನೇ ತಾರೀಕಿಂದ ಕೂತಿದ್ದೇವೆ ಸರ್. 25ಕ್ಕೆ ಘಟನೆ ಆಯಿತು, 26, 27 ರಜೆ ಇರೋದ್ರಿಂದ ಅವತ್ತು ಬಿಟ್ವಿ. 28ನೇ ತಾರೀಕಿನಿಂದ ಇಲ್ಲಿ ನಾವು ಹೋರಾಟಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ 15 ದಿನದ ಹೋರಾಟಕ್ಕೆ ಕಾಲಿಟ್ಟಿದ್ದೀವಿ ಸರ್. ಈಗ ಇಷ್ಟು ಹೋರಾಟಕ್ಕೆ ಕುಂತೀರಿ, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾಡಿದ್ದಾರೆ ಸರ್. ನಮ್ಮ CE ಅವರು, DS ಅವರು ಮತ್ತು ACP ಅವರು ಬಂದಿದ್ದಾರೆ. ಸಂಬಂಧಪಟ್ಟಂಗೆಲ್ಲ ಹೇಳಿದ್ರೆ ಅವ್ರು ಅರೆಸ್ಟ್ ಮಾಡ್ತೀವಿ ಅವ್ರು ಅಂತ ಹೇಳಿದ್ದಾರೆ. ಇನ್ನೂವರೆಗೂ ಆಗಿಲ್ಲ. ಸದರಿ ವ್ಯಕ್ತಿ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಇನ್ನೂ ಮಾಹಿತಿನೂ ಸಿಕ್ಕಿಲ್ಲ. ಅವ್ರಿಗೂ ಪೊಲೀಸ್ ಇಲಾಖೆಯವರು ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೂವರೆಗೂ ಮಾಡಿಲ್ಲ. ಸದರಿ ವ್ಯಕ್ತಿಯ ಫೋನ್ ನಂಬರು ಚಾಲು ಇದೆ, ವಾಟ್ಸಪ್ ನಂಬರು ಚಾಲು ಇದೆ. ಅದರ ಲೊಕೇಶನ್ ಹಿಡಿದ್ರೆ ಸಿಗ್ತಾರೆ. ಆದ ಕಾರಣ ಮಾನ್ಯ ಪೊಲೀಸ್ ಆಯುಕ್ತರು ಮತ್ತು ಸದರಿ ಸಬರ್ಬನ್ ಸ್ಟೇಷನ್ಗೆ ಮತ್ತು ACP ಅವರಿಗೆ ನಿರ್ದೇಶನ ನೀಡಿ ಆದಷ್ಟು ಬೇಗನೆ ಅವರನ್ನ ಬಂಧನಗೊಳಿಸ್ಬೇಕಂತ ಹೇಳಿ ನಾವು ವಿನಂತಿಸ್ತೇವೆ. ನನ್ನ ಹೆಸರು ಉಮೇಶ್ಗೌಡ, ತಂದೆ ಚಿನ್ನಪ್ಪ ತುಪ್ಪದಗೌಡರು, ಕಮಡೋಳಿ ಗ್ರಾಮದ ಪ್ರಭಾರಿ PD ಒಂದು ಕೆಲಸ ಮಾಡ್ತೀನಿ. ಆಮೇಲೆ ಕಾರ ಸಂಘದ ಜಿಲ್ಲಾಧ್ಯಕ್ಷ.
ಮತ್ತು ರಾಜ್ಯದ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇದು ನನ್ನದೇ ಮಾತೇನಪ್ಪ ಅಂದ್ರೆ ಪುಣ್ಯ ಬಯರ್ ನೀವು ತಾಷ್ಟು ಮಾಡಲೇಬೇಕು. ಹೆಚ್ಚಿಗೆ ಮಾತಾಡೋದು ಭಾಳ ನಾನು ಕೃತ್ಯ ಮಾಡೋದು ಇಲ್ಲ, ನಮ್ಮನ್ನು ಅವ್ರವ್ರು ಮಾಡಬೇಕು ಅಂತ ನಾವು ಇದ್ದವ್ರನ್ನ. ಅದಕ್ಕೆ ಒಂದು ಪ್ರತಿ ಆಗೈತಿ. ಮಾತಾಡಿ ಎಲ್ಲರೂ ಹೇಳ್ಯಾರ, ನಾವು ಮಾತಾಡೋಲ್ಲ. ಒಳ್ಳೆ ದಿಶೆಗಳನ್ನು ಅವನು ಒಳಹಾಕಿಸ್ಬೇಕು. ಅದೇ ಮಾತಾಡೋದು, ಇಷ್ಟ ಮಾತಾಡೋದು, ಹೆಚ್ಚಿಗೆ ಮಾತಾಡೋದು. ಬಂಧನ ಮಾಡಲೇಬೇಕು. ಎಲ್ಲ ಹೇಳಿದೆ ಕಪ್ಪು ಕಟ್ಟಿ ಸೇರಿಸ್ಬೇಕು. ಮೊದಲು ನಾವು ಈ ಕಪ್ಪು ಕಟ್ಟಿ ಈ ಕಟ್ಟಿ ನೋಡುವಂತ ಮೊದಲು ಅವ್ರು ಒಳಹಾಕ್ಸ್ಬೇಕು ಇವತ್ತಿಂದ. ಯಾಕೆ ಒಬ್ಬರು ಮಹಿಳೆ ಮೇಲೆ ಆತ ಹಿಂಗೆ ಮಾಡೋದು ಮಾತಾಡೋದ್ರಿಂದ ಸರಿಯಲ್ಲದ ನಮ್ಮ ನೋವು ಐತಿ. ಅದ್ರ ಸಲುವಾಗಿ ಅದನ್ನು ಮಾಡಲೇಬೇಕಾಗತ್ತೆ. ಮುಂದೆ ಸರಿಯಾಗಿ ನೋಡೋಣ. ಅದಕ್ಕೆ ನೀವು ಕ್ರಾಂತಿ ಇವರ ವರದಿಗಾರ ಮುಂದಿರಲ್ಲ, ನಿಮ್ಮೆಲ್ಲ ಧನ್ಯವಾದಗಳು. ಅದನ್ನು ನಾವು ಅಚೀವ್ ಮಾಡ್ಕೊರಿ. ಇವತ್ತು ಅದೇ ರೀತಿ ನಮ್ಮದು ಎಲ್ಲ ಅಧಿಕಾರ ಅದ ಬಿಟ್ಟು ಕೊಡೋದೈತಿ. ನಾವು ಅದನ್ನ ಕೆಲಸ ಮಾಡ್ತೀವಿ. ನಾವು ಇಲ್ಲಿ ಕುಂದಿರೋ ಬದಲಿನ ಆಫೀಸ್ನಲ್ಲಿ ಲಡಾಬಾಗೈತಿ. ನಾವು ಏನು ಮಾಡತ್ತೀರಿ, ನೀವು ಏನಿಲ್ಲ ಅದು ಕ್ರಮ ತೋರಿ ಅವ್ರ ಮ್ಯಾಗ ಅಂತ ತಿಳ್ಕೊಂಡು ಅದು ಮಾಡಕ್ಕೆ ತಿಳ್ಕೊಂಡು ನನ್ನ ಮಾತುಗಳು ಮುಗಿಸುತ್ತೇನೆ. ನಮಸ್ಕಾರ. ಹೇಳ್ತೀನಿ ಪರಿಚಯ ಉಮೇಶ್ ಗೌಡ, ತಂದೆ ಚಂದಾನಪ್ಪ ತುಪ್ಪದಗೌಡ, ಗ್ರಾಮ ಪಂಚಾಯತಿ ಗಮಡೋಳಿಯ PDO ಪ್ರಭಾಕರ ಮಾಡ್ತೀನಿ ಅಂತ ಹೇಳ್ತೀನಿ ಸರ್. ಕಾರ್ಯದರ್ಶಿ ಸೆಕ್ರೆಟರಿ ಅದಲ್ರಿ. ಮತ್ತು ಸಂಘದ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯದ ಉಪಾಧ್ಯಕ್ಷರು ಸೆಕ್ರೆಟರಿ ಸಂಘ ಯಾರು